ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನೋವಾ IVF ಫರ್ಟಿಲಿಟಿ ಸೆಂಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಹಿಂದೆಲ್ಲ ಒಂದು ಮಾತಿತ್ತು, ಮಕ್ಕಳಾಗ್ಲಿಲ್ಲ ಅಂದ್ರೆ ಅಥವಾ ಬಂಜೆತನ ಅಂತ ಹೇಳಿದ್ರೆ ಇದಕ್ಕೆ ನೇರವಾಗಿ ಕಾರಣ ಹೆಣ್ಣು ಮಕ್ಕಳು ಅಂತ. ಆದ್ರೆ ಸಮಾಜದಲ್ಲಿ ವೈದ್ಯಕೀಯ ಪ್ರಜ್ಞೆ ಹೆಚ್ಚಾಗಿದೆ, ಹಾಗಾಗಿ ಇದಕ್ಕೆ ನೇರವಾಗಿ ಕಾರಣ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಇರ್ತಾರೆ ಅಂತ. ಆದ್ರೆ ಎಷ್ಟೋ ಜನ ಇನ್ನು ಮಕ್ಕಳನ್ನ ಪಡೆದೇ ನೋವನ್ನ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಕಾರಣಗಳು ನೂರಾರು ಇರಬಹುದು. ಆದ್ರೆ ವೀಕ್ಷಕರೇ, ನಾವು ವಿಜ್ಞಾನಕ್ಕೆ ಒಮ್ಮೆ ಥ್ಯಾಂಕ್ಸ್ ಅನ್ನ ಹೇಳಬೇಕು. ಯಾಕೆ ಅಂದ್ರೆ ಬದಲಾಗಿರುವಂತಹ ಸಮಾಜದಲ್ಲಿ ಒಂದು ವೈದ್ಯಕೀಯ ತಂತ್ರಜ್ಞಾನದ ಮೂಲಕ ಎಷ್ಟೋ ಜನ ದಂಪತಿಗಳು ಮಕ್ಕಳನ್ನ ಪಡೆದಿದ್ದಾರೆ. ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರುವಂತದ್ದು IVF ಬಗ್ಗೆ. IVF ಅನ್ನುವಂತಹ ಚಿಕಿತ್ಸೆಯ ಮೂಲಕ ಎಷ್ಟೋ ಜನ ದಂಪತಿಗಳು ಮಕ್ಕಳನ್ನ ಪಡೆದಿದ್ದಾರೆ. ಹೆಣ್ಣು ಮಕ್ಕಳು ಸಂತಾನದ ಭಾಗ್ಯವನ್ನ ಪಡೆದಿದ್ದಾರೆ, ಮುದ್ದಾದ ಮಕ್ಕಳೊಂದಿಗೆ ಸಂತೋಷವಾಗಿದ್ದಾರೆ. ಹಾಗಿದ್ರೆ IVF ಅಂದ್ರೆ ಏನು? IVF ನ ಯಾವಾಗ ಮಾಡಿಸ್ಕೋಬೇಕು, ಯಾರು ಮಾಡಿಸ್ಕೋಬೇಕು, ಇದಕ್ಕೆ ಸಕ್ಸಸ್ ರೇಟ್ ಎಷ್ಟಿರುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಂದಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಾವು ಕೂಡ ಕರೆಯನ್ನ ಮಾಡಬಹುದು, ಅಥವಾ ಮಕ್ಕಳಾಗ್ಲಿಲ್ಲ, ಯಾವ್ದಾದ್ರು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀರಾ ಅಂದ್ರೂ ಕೂಡ ತಾವು ಕರೆಯನ್ನ ಮಾಡಿ ಡಾಕ್ಟರ್ ಬಳಿ ಪರಿಹಾರವನ್ನ ಕಂಡುಕೊಳ್ಬಹುದು. ಇನ್ನು ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಪವಿತ್ರ ಅವರು. ಇವರು ನೋವಾ IVF ಫರ್ಟಿಲಿಟಿ ಸೆಂಟರ್ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ಕಾರ. ಹ್ಯಾಪಿ ಟು ಬಿ ಹಿಯರ್. ಎಸ್, ನಮಗೂ ಅಷ್ಟೇ ತುಂಬಾ ಸಂತೋಷ ಆಗ್ತಾ ಇದೆ ತಮ್ಮನ್ನ ಭೇಟಿ ಮಾಡಿ. ಯಾಕೆಂದ್ರೆ ಎಷ್ಟೋ ಜನ ಒಂದು ದಂಪತಿಗಳು ಮಕ್ಕಳಾಗದೆ ಇನ್ನೂ ನೋವನ್ನ ಅನುಭವಿಸ್ತಾ ಇದ್ದಾರೆ, ಕೊರಗ್ತಾ ಇದ್ದಾರೆ, ಸಮಾಜದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ನೋವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಿದ್ರೆ ಈ IVF ಅನ್ನುವಂತಹ ಮೂಲಕ ನಾವು ಎಷ್ಟೋ ಜನ ಮಕ್ಕಳನ್ನ ಪಡಿತಾ ಇದ್ದಾರೆ. ಎಷ್ಟೋ ಜನಕ್ಕೆ ಇನ್ನು IVF ಅಂದ್ರೆ ಏನು ಅನ್ನುವಂಥ ಒಂದು ಅವೇರ್ನೆಸ್ ಇಲ್ಲ. ಹಾಗಾಗಿ IVF ಅಂದ್ರೆ ಏನು ಅಂತ ಮೊದಲಿಗೆ ತಿಳಿಸ್ಕೊಡಿ. ಓಕೆ, IVF ಅಂತ ಹೇಳೋದಾದ್ರೆ IVF ಇಸ್ ಲೈಕ್ ಅ ವೆರಿ ಲೇಟೆಸ್ಟ್ ಟೆಕ್ನಾಲಜಿ. ಈಗ ಒಂದ್ ಬೂನ್ ಅಂತ ಹೇಳ್ಬೋದು. ಅಂದ್ರೆ ಎಷ್ಟೊಂದ್ ಜನ ಮಕ್ಳಿಲ್ದವರಿಗೆ ಇದೊಂದು ಅವಕಾಶ ಮಕ್ಳು ಪಡೆಯೋಕೆ. ಸೊ IVF ಟೆಕ್ನಿಕ್ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಆಕ್ಚುಲಿ ನಮ್ ದೇಹದಲ್ಲಿ ಮೊಟ್ಟೆ ಮತ್ತು ವೀರೆ ಕೂಡ್ಬಿಟ್ಟು ಭ್ರೂಣ ರೆಡಿ ಆಗ್ಬೇಕು. ಕೆಲವು ಕಾರಣಗಳಿಂದ ಅದು ನಮ್ ದೇಹದಲ್ಲಿ ಆಗಕ್ ಸಾಧ್ಯವಾಗಲ್ಲ. ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಹೆಂಡ್ತಿದು ಮೊಟ್ಟೆ ತೆಗೆದ್ಬಿಟ್ಟು ಆಮೇಲೆ ಹಸ್ಬೆಂಡ್ ವೀರೆ ತಗೊಂಡ್ಬಿಟ್ಟು ಅದ್ ಇಂಜೆಕ್ಟ್ ಮಾಡಿ ಲ್ಯಾಬ್ ಅಲ್ಲಿ ಏನ್ ಭ್ರೂಣ ರೆಡಿ ಮಾಡ್ತೀವೋ ಆ ಪ್ರೊಸೀಜರಿಗೆ ನಾವು IVF ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಔಟ್ಸೈಡ್ ದೇಹ ಲ್ಯಾಬ್ ಅಲ್ಲಿ ಮಾಡೋದನ್ನ ನಾವು IVF ಅಂತ ಕರಿತೀವಿ. ಅಂದ್ರೆ ಕೇಳೋದಕ್ಕೆ ವಿಶೇಷವಾಗಿದೆ. ಕೆಲವೊಬ್ಬರಿಗೆ ನಮಗೆ ಭಯ ಕೂಡ ಆಗುತ್ತೆ. ಸಾಮಾನ್ಯ ಜನಕ್ಕೆ ಹೇಗ್ ಮಾಡ್ತಾರೆ, ಇದರಿಂದ ನಿಜವಾಗ್ಲೂ ಮಕ್ಕಳನ್ನ ಪಡ್ಕೊಳ್ಬಹುದಾ ಅನ್ನುವಂತ ಒಂದು ಭಯ, ಒಂದು ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಸಕ್ಸಸ್ಫುಲ್ ರೇಟ್ ಎಷ್ಟಿರುತ್ತೆ ಮ್ಯಾಮ್? ಹಾಗಿದ್ರೆ IVF ಸಕ್ಸಸ್ ರೇಟ್ ಹೇಳೋದಾದ್ರೆ ಅದು ಕಪಲ್ ಡಿಪೆಂಡೆಂಟ್ ಇರುತ್ತೆ. ಈಗ ಫಿಕ್ಸ್ಡ್ ಸಕ್ಸಸ್ ರೇಟ್ ಅಂತ ಹೇಳಕ್ ಆಗಲ್ಲ. ಆಮೇಲೆ ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ IVF ಯಾರು ಕೂಡ 100% ಸಕ್ಸಸ್ ರೇಟ್ ಕೊಡಕ್ ಆಗಲ್ಲ. ಇದೊಂದು ನಾವು ಫಸ್ಟ್ ತಿಳ್ಕೊಳ್ಬೇಕು. ಆಮೇಲೆ ಅದು ಕಪಲ್ ಡಿಪೆಂಡೆಂಟ್. ಆಮೇಲೆ ಹೆಣ್ಮಕ್ಳದ್ ಏಜ್ ಎಷ್ಟಿದೆ ಅದು ಕೂಡ ತುಂಬಾ ಮುಖ್ಯವಾಗುತ್ತೆ. ಸಪೋಸ್ ಏಜ್ ಲೆಸ್ ದನ್ 30 ಇಯರ್ಸ್ ಇದೆ ಅಂದ್ರೆ 30 ವಯಸ್ಸಿಗಿಂತ ಕೆಳಗಿದ್ದಾಗ ಸಕ್ಸಸ್ ರೇಟ್ ಜಾಸ್ತಿ ಆಗಿರುತ್ತೆ. ಸಮ್ವೇರ್ 75 to 80% ಅಂತ ಹೇಳ್ಬೋದು. ಅಂದ್ರೆ ಮೋರ್ ದನ್ 35 ಇಯರ್ಸ್ ಇದ್ದಾಗ 65 to 70% ಅಥವಾ 60 to 65% ಇರುತ್ತೆ. ಸೊ ಆಮೇಲೆ ಕಪಲ್ ಏನ್ ಪ್ರಾಬ್ಲಮ್ಸ್ ಇರುತ್ತೆ ಅಂದ್ರೆ ಮೇಲ್ಸ್ ಅಲ್ಲಿ ಕೆಲವು ಇಶ್ಯೂಸ್ ಇರುತ್ತೆ, ಫಿಮೇಲ್ ಅಲ್ಲಿ ಆಸ್ ಅ ಕಪಲ್ ಅವ್ರಿಗೆ ಇಶ್ಯೂಸ್ ಏನಿದೆ ಅದ್ರ ಮೇಲೇನು ಸಕ್ಸಸ್ ರೇಟ್ ಡಿಪೆಂಡ್ ಆಗುತ್ತೆ. ಅಂದ್ರೆ ನೀವು ಏಜ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ ಏಜ್ ಅಲ್ಲಿ ಆದ್ರೆ ಇದು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅಂತ. ಎಷ್ಟೋ ಜನ ಈಗ ಏನ್ ಮಾಡ್ತಾರೆ, ಮಕ್ಕಳು ಬೇಡ ಅಂತ ಮುಂದೆ ಪೋಸ್ಟ್ಪೋನ್ ಮಾಡ್ತಾರೆ ಅಥವಾ ಲೇಟ್ ಆಗಿ ಮದುವೆ ಮಾಡ್ಕೋತಾರೆ. ಸೊ ಹಾಗಾಗಿ ಯಾವ ಏಜ್ ಅಲ್ಲಿ ಇದನ್ನ ಮಾಡಿಸಿದ್ರೆ ನಮಗೆ ಒಳ್ಳೇದಾಗುತ್ತೆ, ಎಷ್ಟು ಇಮಿಡಿಯೇಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ ಈ ಚಿಕಿತ್ಸೆನ? IVF ಅಂತ ಹೇಳೋದು ಈಗ ಒಂದು ಡಾಕ್ಟರ್ ಹತ್ರ ಹೋಗಿರ್ತಾರೆ, ಗೈನಕಾಲಜಿಸ್ಟ್ ಅವ್ರಿಗೆ ಹೇಳಿದ್ದಾರೆ ಈಗ ನಿಮ್ಗೆ IVF ಬೇಕೇ ಬೇಕು. ವಿ ಡು ನಾಟ್ ಅಡ್ವೈಸ್ ಎಲ್ಲರಿಗೂ IVF ಬೇಕಂತ ಹೇಳಲ್ಲ. ಸೊ ಕೆಲವು ಕಾರಣಗಳಿರತ್ತೆ ಯಾರಲ್ಲಿ IVF ಬೇಕಂತ. ಸಪೋಸ್ ಟ್ಯೂಬಲ್ ಬ್ಲಾಕ್ ಇದೆ ಹೆಣ್ಮಕ್ಳಲ್ಲಿ, ಅಥವಾ ಏಜ್ ತುಂಬಾ ಜಾಸ್ತಿ ಆಗಿದೆ, ಮೋರ್ ದನ್ 35 ಇಯರ್ಸ್, ಮೊಟ್ಟೆ ಉತ್ಪನ್ನ ಆಗೋ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ, ಇಲ್ಲ ಮೇಲ್ಸ್ ಅಲ್ಲಿ ತೀವ್ರವಾಗಿ ಅಂದ್ರೆ ಕೌಂಟ್ಸ್ ಎಲ್ಲ ಕಡಿಮೆ ಆಗಿದೆ. ಆ ಸಂದರ್ಭದಲ್ಲಿ IVF ಬೇಕಂತ ಅಡ್ವೈಸ್ ಮಾಡಿರ್ತಾರೆ. ಆವಾಗ ಡಿಲೇ ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ಸಪೋಸ್ ಏಜ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಾವು ಸಕ್ಸಸ್ ರೇಟ್ ಕೊಡಕ್ ಸಾಧ್ಯವಾಗತ್ತೆ. ಸೊ ಅದಕ್ಕೆ ಆದಷ್ಟು ಬೇಗ ಅಡ್ವೈಸ್ ಮಾಡಿದಾಗ ತಗೊಳ್ಳೋದು ಒಳ್ಳೇದು. ನೀವು ಹೇಳಿದ್ ನಿಜ, ಅಂದ್ರೆ ಲೇಟ್ ಮ್ಯಾರೇಜಸ್ ಅದೊಂದು ಕಾರಣ. ಅಂದ್ರೆ ಈಗ ಮೋರ್ ನಂಬರ್ ಆಫ್ ಬಂಜೆತನ ಕೇಸಸ್ ಏನ್ ನೋಡ್ತಾ ಇದೀವಲ್ಲ, ಲೇಟ್ ಮ್ಯಾರೇಜ್ ಇರ್ಬೋದು, ಪ್ರೊಲಾಂಗಿಂಗ್ ಅಂದ್ರೆ ಪ್ರೆಗ್ನೆನ್ಸಿ, ಇವನ್ ಕೂಡ ಮದ್ವೆ ಆದ್ರೂ ಕೂಡ ಬಿಕಾಸ್ ಆಫ್ ಕರಿಯರ್ ಪ್ರೊಲಾಂಗ್ ಮಾಡ್ತಾರೆ. ಸೊ ಅದರಿಂದ ದೇರ್ ಆರ್ ಲಾಟ್ ಆಫ್ ಅದರ್ ಆಪ್ಷನ್ಸ್. ಈಗ ಬರೀ IVF ಅಂತಲ್ಲ, ಲೇಟ್ ಮ್ಯಾರೇಜ್ ಆದ್ರೂ ಕೂಡ ಈಗ ಇದು ಎಗ್ ಪ್ರಿಸರ್ವೇಶನ್ ಅಂದ್ರೆ ಊಸೈಡ್ ಪ್ರಿಸರ್ವೇಶನ್ ಅಂತ ಹೇಳ್ತೀವಿ. ಕೆಲವರು
ಕೆಲವ್ರೀಗ ತುಂಬಾ ಕಾಮನ್ ಟೆಕ್ನಿಕ್ ಅದು, ಅಂದ್ರೆ ಅವ್ರದ್ದು ಸೈಡ್ಸ್ ಏನಿದೆ ಅಲ್ಲ, ಸೊ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೋತಾರೆ ಮದ್ವೆ ಆಗಿಲ್ಲ ಅಂತಂದ್ರೆ. ಸೊ ಮದ್ವೆ ಆದವರು ಭ್ರೂಣ ಕೂಡ ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬಹುದು, ಅವ್ರು ಯಾವಾಗ ಬೇಕಾವಾಗ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಓಕೆ ಓಕೆ. ಸೊ ಟೆಕ್ನಾಲಜಿ ಮುಂದುವರೆದ್ರಿಂದ ಅವಕಾಶಗಳು ಜಾಸ್ತಿ ಇದೆ ನಾವು ಮಕ್ಕಳನ್ನ ಪಡೆಯೋದಕ್ಕೆ. ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹೇಳಿಮಾ. ಹಲೋ, ಹಲೋ ನಮಸ್ಕಾರ, ಹೇಳಿಮಾ. ಸುಮಾ ಅಂತ ನಮ್ಮ ಹೆಸರು. ಹಾ ಹೇಳಿ. ಅದೇ ನಮ್ ಸಿಸ್ಟರ್ಸ್ಗೆ ಯೂಟ್ರಸ್ ಚಿಕ್ಕ ಇದೆ ಅಂತಂದ್ರು, ಅದಕ್ಕೆ ನಾವು ಮಗು ಮಾಡ್ಬೇಕಂದ್ರೆ ಯಾವ ತರ ಏನ್ ಮಾಡ್ಬೇಕಂತ. ಏನು ರಿಪೀಟ್ ಮಾಡಿ. ಸಿಸ್ಟರ್ಗೆ ಯೂಟ್ರಸ್ ಚಿಕ್ಕ ಇದೆ ಅಂತ ಹೇಳಿದ್ರು, ನಾರ್ಮಲ್ ಆಗಿ ಆಗಲ್ಲ ಅಂತ. ಹಾ ಹಾ ಹಾ. ಅದಕ್ಕೆ ನೆಕ್ಸ್ಟ್ ಆಪ್ಷನ್ಸ್ ಏನಂತ ಕೇಳಕ್ಕೆ ಅಂತ. ಯೂಟ್ರಸ್ ಚಿಕ್ಕದಾಗಿದೆ ಅಂತ ಅಂದ್ರೆ ಯೂಶಲಿ ಅದಕ್ಕೆ ನಾವು ಹೈಪೋಪ್ಲಾಸ್ಟಿಕ್ ಯೂಟ್ರಸ್ ಅಂತ ಹೇಳ್ತೀವಿ. ಸೊ ಅದು ಎಷ್ಟು ಸೈಜ್ ಇದೆ ಫಸ್ಟ್ ನೋಡ್ಕೊಳ್ಬೇಕಾಗತ್ತೆ. ನೀವು ಒಂದು ಫರ್ಟಿಲಿಟಿ ಸೆಂಟರ್ಗೆ ಹೋಗ್ಬಿಟ್ಟು ಫಸ್ಟ್ ಅವ್ರದ್ದೊಂದು ಸ್ಕ್ಯಾನ್ ಮಾಡ್ತೀವಿ. ಅವ್ರದ್ದು ಯೂಟ್ರಸ್ ಎಷ್ಟು ಚಿಕ್ಕದಾಗಿದೆ ಅದನ್ನು ಬೆಳೆಯಕ್ಕಂತ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡ್ತೀವಿ. 3 to 4 months ಅದು ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಟ್ಟ ನಂತರ ಸೊ ಯೂಟ್ರಸ್ ಸ್ವಲ್ಪ ಬೆಳೆಯಕ್ಕೆ ಸಾಧ್ಯವಾಗತ್ತೆ. ಅದಾದ ನಂತರ ನೀವು IVF ಪ್ರೊಸೀಜರ್ಗೆ ಹೋಗ್ಬೋದು. ಸೊ ಅದು ಯೂಟ್ರಸ್ ಆಮೇಲೆ ಅವ್ರ ಅಂಡಾನು ಉತ್ಪತ್ತಿ ಶಕ್ತಿ ಹೇಗಿದೆ ಅದೆಲ್ಲ ಚೆಕ್ ಮಾಡ್ಕೊಳ್ತೀವಿ. ಅದು ನೋಡ್ಬಿಟ್ಟು ಆಮೇಲೆ ಅವ್ರು IVF ತಗೊಂಡ್ರೆ ಡೆಫಿನೆಟ್ಲಿ ಮಕ್ಕಳಾಗಕ್ಕೆ ಸಾಧ್ಯವಾಗತ್ತೆ. ಒಂದ್ಸತಿ ಹೋಗಿ ನೀವು ಫರ್ಟಿಲಿಟಿ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಧನ್ಯವಾದಮ್ಮ ಕರೆಯನ್ನ ಮಾಡಿದಕ್ಕಾಗಿ. ಡಾಕ್ಟರ್, ಇನ್ನು ತುಂಬಾ ಜನಕ್ಕೆ ಇರುತ್ತೆ ನನಗೆ ನ್ಯಾಚುರಲ್ ಆಗಿ ಬೇಬಿನ ಪಡ್ಕೋಬೇಕು ಅಂತ ಹೇಳಿ. ಈ IVF ಅನ್ನೋದು ನ್ಯಾಚುರಲ್ ಆಗಿ ಆಗುವಂತದ್ದ ಅಥವಾ ಹೇಗೆ ಇದನ್ನ ಕನ್ಸಿಡರ್ ಮಾಡ್ತಾರೆ? IVF ಆಕ್ಚುಲಿ ಅನ್ಯಾಚುರಲ್ ಅಂತ ಹೇಳಕ್ಕಾಗಲ್ಲ, ಅದೊಂದು ಅಸಿಸ್ಟೆಡ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಈಗ ನಮ್ದು ದೇಹದಲ್ಲಿ ಏನು ಭ್ರೂಣ ರೆಡಿ ಆಗತ್ತೋ ಅವು ಸೇಮ್ ಅಂದ್ರೆ ಹಸ್ಬೆಂಡ್ದೇ ವೀರೆ ಮತ್ತೆ ಆಮೇಲೆ ವೈಫದ್ದೇ ಮೊಟ್ಟೆ ತಗೊಂಡ್ಬಿಟ್ಟು ಆ ಭ್ರೂಣ ನಾವು ಲ್ಯಾಬ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಅದ್ ಬಾಡಿಯಲ್ಲಿ ಆಗಕ್ ಸಾಧ್ಯವಾಗಲ್ಲ, ಫರ್ಟಿಲೈಸ್ ಆಗಲ್ಲ ಕೆಲವೊಂದ್ ಕಾರಣದಿಂದ, ಅಥವಾ ಟ್ಯೂಬ್ ಬ್ಲಾಕ್ ಇದ್ದಾಗೂ ಕೂಡ ಅದು ಫರ್ಟಿಲೈಸ್ ಆಗಕ್ ಸಾಧ್ಯವಾಗಲ್ಲ ಅಥವಾ ಗರ್ಭಚುಲಿಗೆ ರೀಚ್ ಆಗಕ್ ಆಗಲ್ಲ. ಸೊ ಅದನ್ನ ನಾವು ಲ್ಯಾಬ್ ಅಲ್ಲಿ ಮಾಡ್ತೀವಿ, ಸೇಮ್ ಗ್ಯಾಮೆಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ಇಸ್ ಆಸ್ ಗುಡ್ ಆಸ್ ನ್ಯಾಚುರಲ್ ಪ್ರೆಗ್ನೆನ್ಸಿ. ಓಕೆ, ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಹೆಸರು ಕಾವ್ಯ ಅಂತ, ರಾಮನಗರದಿಂದ. ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆನ ತಿಳಿಸಿಮ್ಮ. ನಮಸ್ಕಾರಮ್ಮ, ಹೇಳಿ. ಮೇಡಮ್, ಮ್ಯಾರೇಜ್ ಆಗಿ 10 years ಆಗಿದೆ. ಓಕೆ. ಅವಾಗಿನಿಂದನೂ ಏನು ಬೇಡ ಅಂತ ಟ್ರೀಟ್ಮೆಂಟ್ ಏನು ತಗೊಳಕ್ ಹೋಗಿರ್ಲಿಲ್ಲ. ಓಕೆ. ಆದ್ರೆ 1 year ಇಂದ ಶುರು ಮಾಡಿದಾಗ PCOD ಇದೆ ಅಂತ ಗೊತ್ತಾಗಿತ್ತು. ಓಕೆ. ಅದು FSH ಇಂಜೆಕ್ಷನ್ ಮತ್ತೆ SCG ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಿದ್ದೆ. ಓಕೆ. ಮತ್ತೆ 2 months ಇಂದ ಲ್ಯಾಪ್ರೋಸ್ಕೋಪಿ ಸರ್ಜರಿನೂ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೋದು ಏನು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಹಸ್ಬೆಂಡ್ ವೀರ್ಯ ಟೆಸ್ಟ್ ಆಗಿದೆ, ಧಾತು ಪರೀಕ್ಷೆ ಆಗಿದೆ ಅಮ್ಮ? ಮೇಡಮ್, ಹಸ್ಬೆಂಡ್ ಟೆಸ್ಟ್ ಆಗಿದೆನಾ? ಸೀಮನ್ ಅನಾಲಿಸಿಸ್ ಆಗಿದೆ, ನಾರ್ಮಲ್ ಇದೆ. ಇಲ್ಲ, ಅದು ನಾರ್ಮಲ್ ಇದೆ ಅಂತ ಹೇಳಿದಾರಾ? ಹ್ಞೂ ಮೇಡಮ್, ಹೇಳಿ. ಈಗ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಎಷ್ಟು ತಿಂಗಳಿಂದ ತಗೊಂತಾ ಇದ್ದೀರಿ? 1 year ಇಂದ ತಗೊಂತಿದ್ದೀನಿ ಮೇಡಮ್. 1 year ಇಂದ ತಗೊಳ್ತಾ ಇದ್ದೀರಾ? ಮ್ಯಾಕ್ಸಿಮಮ್ 6 to 8 months ನೀವು ಟ್ರೈ ಮಾಡ್ಬೋದು ಟ್ಯಾಬ್ಲೆಟ್ಸ್ ಇಂದ. ಆಗಿಲ್ಲ ಅಂದ್ರೆ ಕೆಲವು ಬೇರೆ ಕಾರಣಗಳಿರತ್ತೆ ಯಾಕೆ ಆಗ್ತಾ ಇಲ್ಲ ಅಂತ. ಸೊ ಅದನ್ನ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ IUI ಅಂತ ಹೇಳ್ತೀವಿ, ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ. ಅಂದ್ರೆ ನಿಮ್ದು ಹಸ್ಬೆಂಡ್ ಧಾತು ತಗೊಂಡ್ಬಿಟ್ಟು ಅದು ಮೊಟ್ಟೆ ಒಡೆಯೋ ಸಮಯದಲ್ಲಿ ಗರ್ಭ ಚೀಲಿಗೆ ಹಾಕ್ತಾರೆ. ಅದು ಒಂದ್ಸತಿ ರಿಅಸೆಸ್ ಮಾಡ್ತಾರೆ. ಅಂದ್ರೆ ಒಂದ್ಸತಿ ಫರ್ಟಿಲಿಟಿ ಸೆಂಟರ್ಗೆ ನೀವು ಹಸ್ಬೆಂಡ್ ಜೊತೆ ಹೋಗಿ ಅವರು ಇದು ಡಾಕ್ಟರ್ ಒಂದ್ಸತಿ ಸ್ಕ್ಯಾನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ಏನ್ ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ಹಸ್ಬೆಂಡ್ ಅಲ್ಲಿ ಕೂಡ ಸೀಮನ್ ಅನಾಲಿಸಿಸ್ ಎಲ್ಲ ನಾರ್ಮಲ್ ಇದ್ರೆ ಫರ್ದರ್ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ಮಕ್ಳಾಗತ್ತಮ್ಮ, ಏನ್ ತೊಂದರೆ ಇಲ್ಲ. PCOD ತುಂಬಾ ಕಾಮನ್ ಪ್ರಾಬ್ಲಮ್, ಅದಕ್ಕೆ ಭಯ ಪಡ್ಬೇಕಾಗಿಲ್ಲ. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾವು ಹಾವೇರಿಯಿಂದ ಕಾವ್ಯ ಅಂತ ಹೇಳಿ ಮಾತಾಡ್ತಿರೋದು. ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ತಿಳಿಸಿ. ಓಕೆ ಮೇಡಮ್. ನಮಸ್ಕಾರಮ್ಮ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಾವು 3 ವರ್ಷ ಆಯ್ತು ಮದುವೆ ಆಗಿ. 3 ವರ್ಷದಿಂದ ನಾವು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದೀವಿ, ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ. ಓಕೆ. ನಾವು IV ಮಾಡ್ಬೇಕು ಅಂತಂದು ಹೋಗಿದ್ವಿ ಲಾಸ್ಟ್ ಟೈಮ್ ಅಲ್ಲಿ. ಹೋದಾಗ ಅವ್ರದ್ದು ನಿಮ್ದು ಎಗ್ ಒಡೆದಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು ಡಾಕ್ಟರ್. ಓಕೆ. ಇವಾಗ ನಾವು ಟ್ರೀಟ್ಮೆಂಟ್ ಅಲ್ಲೇ ಇದ್ದೇವೆ, ಅದು ಎಗ್ ಹೊಡಿತಾ ಇಲ್ಲ ಅಂತ ಹೇಳ್ತಾ ಇದಾರೆ.
ಪ್ರಾಬ್ಲಮ್ ಹೇಳ್ತಾ ಇಲ್ಲ. ನಾವು IV ಮಾಡಿಸ್ಕೋಬೇಕಾ ಅಥವಾ ಬೇಡವಾ ಅನ್ನೋದು ಕ್ವಶನ್. ಈಗ ಹಸ್ಬೆಂಡದೆಲ್ಲ ನಾರ್ಮಲ್ ಇದೆ ಅಲ್ಲ? ಹಾ, ಅವ್ರದ್ದು ನಾರ್ಮಲ್ ಇದೆ ಮೇಡಮ್. ಅದೇ ಮೊಟ್ಟೆ ಒಡೆಯಕ್ಕೆ ಇಂಜೆಕ್ಷನ್ ಏನಾದರೂ ಕೊಟ್ಟಿದ್ರಾ 12ನೇ ದಿವಸಕ್ಕೆ ಸೈಜ್ ದೊಡ್ಡದಾದ್ಮೇಲೆ? ಹಾ, ಕೊಟ್ಟಿದ್ದಾರೆ ಮೇಡಮ್. ಅದನ್ನ 4 ಇಂಜೆಕ್ಷನ್ ತಗೊಂಡಿದ್ದೇನೆ ನಾನು ಇವಾಗ. ಅಲ್ಲಲ್ಲ, ಅದ್ ಇಂಜೆಕ್ಷನ್ ಬೇರೆ. ಮುಟ್ಟಾಗಿ 2ನೇ ದಿವಸದಿಂದ ಇಂಜೆಕ್ಷನ್ ಮೊಟ್ಟೆ ಬೆಳವಣಿಗೆಗಂತ ಕೊಡ್ತಾರೆ. ಆಮೇಲೆ ಸ್ಕ್ಯಾನ್ ಮಾಡಿಬಿಟ್ಟು ಅದು ದೊಡ್ಡದಾಗಿದ್ರೆ ಒಡೆಯಕ್ಕಂತ ಇನ್ನೊಂದು ಇಂಜೆಕ್ಷನ್, ಟ್ರಿಗರ್ ಇಂಜೆಕ್ಷನ್ ಅಂತ ಬರುತ್ತೆ. ಅದು ಒಡೆಯಕ್ಕಂತ ಇಂಜೆಕ್ಷನ್ ಕೊಟ್ಟಿದ್ರಾ? ಹಾ, ಕೊಟ್ಟಿದ್ದಾರೆ ಮೇಡಮ್. ಓಕೆ, ಅದು 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 ಇಂಜೆಕ್ಷನ್ ಕೊಟ್ಮೇಲೇನು ಮೊಟ್ಟೆ ಒಡೆದಿಲ್ಲ ಅಂತ ಹೇಳ್ತಾ ಇದ್ರಾ? ಹೌದು ಮೇಡಮ್. ನಂಗೆ ಅರ್ಥ ಆಯ್ತು. ನಿಮ್ ಮೊಟ್ಟೆ ಉತ್ಪನ್ನದಲ್ಲಿ ಮತ್ತೆ ಅದು ಒಡೆಯಕ್ಕೆ ತೊಂದರೆ ಇದೆ ಅಂತ ಗೊತ್ತಾಯ್ತು. ಅದೇನ್ ಮೇಜರ್ ತೊಂದರೆ ಅಲ್ಲ, ಸ್ವಲ್ಪ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ನೀವು ಫರ್ಟಿಲಿಟಿ ಕನ್ಸಲ್ಟೆಂಟ್ಗೆ ಭೇಟಿ ಆಗಿ ಒಂದ್ಸರಿ. ಭೇಟಿ ಆಗ್ಬಿಟ್ಟು ಅವ್ರಿಗೆ ಚೆಕ್ ಮಾಡಿಸಿ ಆಮೇಲೆ ಅದನ್ನ ಟ್ರೀಟ್ಮೆಂಟ್ ಫರ್ದರ್ ಕಂಟಿನ್ಯೂ ಮಾಡ್ಕೊಳ್ಳಿ. ಧನ್ಯವಾದಗಳು ಅಮ್ಮ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಘ ಅಂತ. ಓಕೆ, ಡಾಕ್ಟರ್ ಪವಿತ್ರ ಅವರಿದ್ದಾರೆ, ತಮ್ಮ ಸಮಸ್ಯೆನ ತಿಳಿಸಿ. ನಮಸ್ತೆ. ಹಲೋ ಹಲೋ, ಮೇಡಮ್. ಹಾ ಹೇಳಿ. ಮೇಡಮ್, ಬಂದು ನಮ್ದು IVF ಸೈಕಲ್ ಸಕ್ಸಸ್ ಆಗಿದೆ. ಹಾ, ಇವಾಗ 1.5 ಮಂತ್ ಇದೆ. ಓಕೆ. ಇನ್ನ ಬಂದು ಫೀಟಲ್ ಆಕ್ಟಿವಿಟಿ ಅಂದ್ರೆ ಕಾರ್ಡಿಯಕ್ ಆಕ್ಟಿವಿಟಿ ಚೆಕ್ ಮಾಡಿಲ್ಲ. ಓಕೆ. ನೆಕ್ಸ್ಟ್ ಇನ್ನು 2 days ಅಲ್ಲಿ ಹೇಳಿದ್ದಾರೆ. ಹಾ, ಸೊ ಬಂದು ನಮ್ಮ ಡೈಲಿ ರೂಟೀನ್ ಹೇಗಿರ್ಬೇಕು ಅಥವಾ ಏನಾದ್ರೂ ಹಾಟ್ ಐಟಮ್ಸ್ ಅನ್ನ ತಗೊಳ್ಳೋದಾಗ್ಲಿ ಹೇಗಿರ್ಬೇಕು? IVF ಒಂದ್ಸತಿ ಈಗ ಕನ್ಸೀವ್ ಆಗಿದೆ ಅಲ್ಲ, β-HCG ಪಾಸಿಟಿವ್ ಬಂದಿದೆ. β-HCG ಪಾಸಿಟಿವ್ ಬಂದಿದೆ ಅಲ್ಲ, ಅಂದ್ರೆ ನೀವು ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ. ಹಾ, ಈಗ IVF ನೀವು ನ್ಯಾಚುರಲ್ ಪ್ರೆಗ್ನೆನ್ಸಿ ತರಾನೇ ಟ್ರೀಟ್ ಮಾಡ್ಬೋದು. ಕಂಪ್ಲೀಟ್ ಬೆಡ್ ರೆಸ್ಟ್ ತಗೊಳ್ಬೇಕಂತ ಇಲ್ಲ. ನೀವು ನಾರ್ಮಲ್ ರೂಟೀನ್ ಆಕ್ಟಿವಿಟೀಸ್ ಮನೆಯಲ್ಲಿ ಅಡುಗೆ ಮಾಡೋದಾಯ್ತು, ರೂಟೀನ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಲಾಂಗ್ ಜರ್ನಿ, ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ ಹೆವಿ ವೇಟ್ಸ್ ಹೇಗೆ ಎತ್ತಬಾರ್ದು, ಆಮೇಲೆ ಲಾಂಗ್ ಜರ್ನಿ ಮಾಡಬಾರ್ದು, ಮೈನರ್ ಪ್ರಿಕಾಷನ್ಸ್ ಏನಿರುತ್ತೆ ಅದು ತಗೊಂಡ್ರೆ ಸಾಕು. ಆಮೇಲೆ ಫುಡ್ ಹ್ಯಾಬಿಟ್ಸಲ್ಲಿ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಂದರೆ ಇದು ಮೊಳಕೆ ಹೊಡೆದಿದ್ದ ಕಾಳು, ಆಮೇಲೆ ಫ್ರೂಟ್ಸ್ ಅವೆಲ್ಲ ತಗೊಳಕ್ ಹೇಳ್ತೀವಿ. ನೀರು ಚೆನ್ನಾಗಿ ತಗೊಳ್ಳಿ. ಆಮೇಲೆ ಹೊರಗಡೆದು ಆದಷ್ಟು ಪ್ರೊಸೆಸ್ಡ್ ಫುಡ್ ಅಂದರೆ ಹೊರಗಡೆದ ಫುಡ್ ಎಲ್ಲ ಅವಾಯ್ಡ್ ಮಾಡಿ. ಓಕೆ, ಹೀಟ್ ಫುಡ್ಸ್ ಅಂತ ಏನೂ ಇರಲ್ಲ. ಬಟ್ ಇದು ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಏನೇನು ಪ್ರಿಕಾಷನ್ಸ್ ತಗೊತೀವೋ IVF ಅಲ್ಲಿ ಕೂಡ ಅದು ಸೇಮ್ ಪ್ರಿಕಾಷನ್ಸ್ ತಗೊಂಡ್ರೆ ಸಾಕು. ಧನ್ಯವಾದಗಳು ಅಮ್ಮ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ಫರ್ಟಿಲಿಟಿ ಅನ್ನುವಂಥದ್ದು ಕಾಯಿಲೆ ಅಲ್ಲ, ಇದೊಂದು ಸಮಸ್ಯೆ. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇರೋ ಹಾಗೆ IVF ಅನ್ನುವಂಥದ್ದು ಒಂದು ವಿಶೇಷವಾಗಿರುವಂತಹ ಚಿಕಿತ್ಸೆ. ಯಾರಿಗೆ ಮಕ್ಕಳಾಗಿಲ್ಲ ಅವರು ಕೂಡ ಮಕ್ಕಳನ್ನ ಈ ಚಿಕಿತ್ಸೆಯ ಮೂಲಕ ಪಡಿಬಹುದು. ಯಾವುದೇ ಮುಜುಗರ ಬೇಡ, ಕರೆಯನ್ನ ಮಾಡಿ ಡಾಕ್ಟರ್ ಬಳಿ ತಾವು ಮಾತಾಡಬಹುದು. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಡ್ಯದಿಂದ ಮೇಡಮ್. ಡಾಕ್ಟರ್ ಪವಿತ್ರ ಅವರಿದ್ದಾರೆ, ಮಾತಾಡಿ ಮಾ. ನಮಸ್ತೆ ಮಾ, ಹೇಳಿ. ಹಲೋ ಮೇಡಮ್, ನಮ್ಮ ಮಗಳು ಮದುವೆಯಾಗಿ 3 ವರ್ಷ ಆಗಿದೆ. ಓಕೆ, ಹೇಳಿ ಮಾ. ಅವ್ರಿಗೆ 3 ವರ್ಷದಿಂದ ಮಾಮೂಲಿ ಎಲ್ಲಾ ಡಾಕ್ಟರ್ ಹತ್ರ ಎಲ್ಲಾ ತೋರಿಸಿದ್ವಿ ಮೇಡಮ್. IVF ಮಾಡ್ತಿದ್ವಿ, ಅದು ಸಕ್ಸಸ್ ಆಗಿಲ್ಲ ಮೇಡಮ್. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. IVF ಮಾಡಿಸಿ, IVF ಎಲ್ಲಿ ಆಗಿತ್ತಮ್ಮ? ಮೈಸೂರಿನಲ್ಲಿ ಮೇಡಮ್. ಓಕೆ, ಅದು 1 ಸೈಕಲ್ ಆಗಿದೆನಾ IVF? ಹೇಳಿ ಮೇಡಮ್. 1 ಸೈಕಲ್ ಆಗಿದೆ ಅಲ್ಲ IVF? ಹಲೋ ಹಲೋ ಮೇಡಮ್, ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಅಂದ್ರೆ ಕರೆ ಕಟ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾ, ಹೇಳಿ ಮೇಡಮ್. ಹಾ, ಹೇಳಿ. ಅದು 1 ಸೈಕಲ್ IVF ಫೇಲ್ ಆದ್ರೆ ಬೇಜಾರಾಗ್ಬೇಕಂತಿಲ್ಲ. ಫಸ್ಟ್ ಅದು ಯಾಕೆ ಫೇಲ್ ಆಯ್ತಂತ ಕಂಡು ಹಿಡಿಬೇಕು. ಈಗ IVF ಫಸ್ಟ್ ಸೈಕಲ್ ಅಲ್ಲಿ ಫೇಲ್ ಆದ್ರೆ ಬೇರೆ ಆಪ್ಷನ್ಸ್ ಇರುತ್ತೆ. ಅಂದ್ರೆ ಫಸ್ಟ್ ಒಂದು ಪದರಲ್ಲಿ ತೊಂದರೆ ಇರೋ ಸಾಧ್ಯತೆ ಇರುತ್ತೆ, ಇಲ್ಲ ಭ್ರೂಣ ಒಂದೊಂದ್ಸತಿ ಅದರಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅವಾಗ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಚೆಕ್ ಮಾಡಿಬಿಟ್ಟು ಇನ್ನು ಅವ್ರ ಹತ್ರ ಭ್ರೂಣ ಇನ್ನು ಇದ್ರೆ ಅದು ನೆಕ್ಸ್ಟ್ ಸೆಕೆಂಡ್ ಟ್ರಾನ್ಸ್ಫರ್ಗೆ ನೀವು ಹೋಗ್ಬೋದು. ಇಲ್ಲ ಅಂತಂದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಸೆಕೆಂಡ್ ಸೈಕಲ್ IVF ಗೆ ಟ್ರೈ ಮಾಡ್ಬೋದು. ಧನ್ಯವಾದಗಳು ಅಮ್ಮ ಕರೆಯನ್ನ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ.
ವೀಕ್ಷಕರೇ, ಕರೆಯನ್ನ ಮಾಡಿದಾಗ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ಟಾಗುವಂತ ಸಾಧ್ಯತೆಗಳಿರುತ್ತೆ. ಉತ್ತರವನ್ನ ಕೊಡೋದಕ್ಕೆ ಡಾಕ್ಟರ್ಗೆ ಕಷ್ಟ ಕೂಡ ಆಗುತ್ತೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಾಸನಿಂದ ಮೇಡಮ್. ಡಾಕ್ಟರ್ ಪವಿತ್ರ ಅವರಿದ್ದಾರೆ, ಮಾತಾಡಿ. ಆಯ್ತು. ನಮಸ್ತೆ, ಹೇಳಿಮಾ. ಹಲೋ ಹಲೋ, ಹೇಳಿ. ಹಲೋ ಮೇಡಮ್, ಮಗಳಿಗೆ 14 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ವಯಸ್ಸು ಎಷ್ಟುಮಾ ಅವ್ರದ್ದು? 14 ವರ್ಷ ಆಗಿದೆ, ಮಕ್ಕಳಾಗಿಲ್ಲ ಅವರಿಗೆ. ಅಲ್ಲಲ್ಲ, ಅವ್ರದ್ದು ವಯಸ್ಸು ಎಷ್ಟು? ವಯಸ್ಸು 30 ವರ್ಷ ಆಗಿದೆ, 32 ವರ್ಷ ಆಗಿದೆ. ಹಾ, ಹೇಳಿ. ಅದು ಏನ್ ಟ್ರೀಟ್ಮೆಂಟ್ ಏನಾದ್ರೂ ತಗೊಂಡಿದ್ರಾ? ಎಲ್ಲ ತಗೊಂಡು ಮೈಸೂರಲ್ಲೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿ, ಹಾಸನಲ್ಲೆಲ್ಲ SSM ಎಲ್ಲ ತೋರಿಸಿ ಎಲ್ಲ ನಾರ್ಮಲ್ ಅಂತ ಹೇಳ್ತಾರೆ, ಮಕ್ಕಳಾಗಿಲ್ಲ. ಈಗ 14 ವರ್ಷ ಆಯ್ತಲ್ಲ, ಇನ್ 32 ಇಯರ್ಸ್ ಆದ್ರೆ ಹಂಗೆ ಟ್ರೀಟ್ಮೆಂಟ್ ಪ್ರೊಲಾಂಗ್ ಮಾಡಕ್ ಆಗಲ್ಲ. IVF ಏನಾದ್ರೂ ಟ್ರೈ ಮಾಡಿದ್ರಾ? ಅಂದ್ರೆ ಈಗ IUI ಅಥವಾ IUI ಅಂತ ಏನಾದ್ರೂ ಮಾಡಿಸ್ಕೊಂಡಿದ್ರಮ್ಮ? ಇಲ್ಲ, ಮಾಡಿಲ್ಲ ಮೇಡಮ್. ಆಯ್ತು, ಒಂದು ಫರ್ಟಿಲಿಟಿ ಸೆಂಟರ್ಗೆ ಹೋಗಿ ಹಸ್ಬೆಂಡ್ ವೈಫ್ ಹೋಗ್ಬಿಟ್ಟು ಚೆಕ್ ಮಾಡಿಸಿ, ಅವ್ರಿಗೆ ನೋಡ್ಬಿಟ್ಟು ಅವ್ರದ್ದು ಅಂಡಾಶಯ ಉತ್ಪನ್ನ ಶಕ್ತಿ ಹೇಗಿದೆ ಎಲ್ಲ ನೋಡ್ಬಿಟ್ಟು IUI ಬೇಕಾ ಅಥವಾ IVF ಬೇಕಾ ಸಜೆಸ್ಟ್ ಮಾಡ್ತಾರೆ. ಅದು ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ಧನ್ಯವಾದಗಳಮ್ಮ ಕರೆಯನ್ನ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ತುಂಬಾ ಜನ ಕಾಲ್ ಮಾಡಿದವ್ರು ಹೇಳ್ತಾರೆ ಯಾವ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತ. ಅಂದ್ರೆ ಇನ್ಫರ್ಟಿಲಿಟಿ ಅಂತ ಯಾವ ಕನ್ಸಿಡರ್ ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ, ಯಾವ ಟ್ರೀಟ್ಮೆಂಟ್ ತಗೋಬೇಕು ಅಂತಾನೆ ಗೊತ್ತಾಗಲ್ಲ. ಸೊ ಫೇಲ್ಯೂರ್ ಆದಾಗೆ ಅವ್ರು ಡಿಪ್ರೆಸ್ ಆಗೋಗ್ಬಿಡ್ತಾರೆ, ಇನ್ನೊಂದು ಸರಿ ಚಿಕಿತ್ಸೆ ಪಡೆಯೋದಕ್ಕೂ ಹೆದರ್ಕೋತಾರೆ. ಸೊ ಹಾಗಾಗಿ ಯಾವ ಸಮಯದಲ್ಲಿ ಯಾವ ಚಿಕಿತ್ಸೆ ಪಡಿಬೇಕು, ಇನ್ಫರ್ಟಿಲಿಟಿ ಅಂತ ಯಾವ ಕನ್ಸಿಡರ್ ಮಾಡ್ಬೇಕಾಗತ್ತೆ? ಓಕೆ, ಬಂಜೆತನ ಅಂತಂದ್ರೆ ಯೂಶಲಿ 1 ವರ್ಷ ಕಂಟಿನ್ಯೂಸ್ ಮಕ್ಕಳ ಸಲುವಾಗಿ ಟ್ರೈ ಮಾಡಿದಾಗ ಕನ್ಸೀವ್ ಆಗಕ್ಕೆ ಸಾಧ್ಯವಾಗಲ್ಲೋ ಅವಾಗ 1 ಇಯರ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಬೇಕು, ಮಂತ್ಲಿ. ಅವಾಗ ಕನ್ಸೀವ್ ಆಗಿಲ್ಲ, ಪ್ರೆಗ್ನೆನ್ಸಿ ಆಗಿಲ್ಲ ಅಂತಂದ್ರೆ ಅವಾಗ ನಾವು ಬಂಜೆತನ ಅಂತ ಹೇಳ್ತೀವಿ. ವುಮೆನ್ಸ್ ಏಜ್ ಅಂದ್ರೆ ಅವ್ರದ್ದು ವಯಸ್ಸು ಮೋರ್ ದನ್ 35 ಇಯರ್ಸ್ ಇದ್ದಾಗ 6 ಮಂತ್ಸ್ ಟೈಮ್ ಕೊಡ್ತೀವಿ. ಅವಾಗ ಅವ್ರು ಟ್ರೈ ಮಾಡಿ ಏನಾದ್ರೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ ಅದನ್ನ ಬಂಜೆತನ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ ಅವರು ಫರ್ಟಿಲಿಟಿ ಕನ್ಸಲ್ಟೆಂಟ್ಗೆ ಭೇಟಿ ನೀಡಬೇಕು. ಹಸ್ಬೆಂಡ್ ವೈಫ್ ಆಸ್ ಅ ಕಪಲ್ ಜೊತೆಯಾಗಿ ಹೋಗ್ಬೇಕು, ಯಾಕಂದ್ರೆ ಯಾರಲ್ಲಿ ಪ್ರಾಬ್ಲಮ್ ಇದೆ ಅದ್ ಕಂಡು ಹಿಡಿಬೇಕಾಗತ್ತೆ. ಅದ್ ನೋಡ್ಬಿಟ್ಟು ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು, ಬೇಸಿಕ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಮೇಲೆ ಆಗತ್ತಾ ಅಥವಾ IUI ಬೇಕಾ ಅಥವಾ IVF ಬೇಕಾ ಅಂತ ಡಿಸೈಡ್ ಮಾಡ್ತೀವಿ. ಅಂದ್ರೆ ಈ IVF ಅನ್ನೋ ಪ್ರೊಸೀಜರ್ ಪೇನ್ಫುಲ್ ಆಗಿರುತ್ತಾ ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾಗತ್ತಾ, ಹೇಗಿರುತ್ತೆ ಇದು ಪ್ರೊಸೀಜರ್? IVF ಪ್ರೊಸೀಜರ್ ಪೇನ್ಫುಲ್ ಅಂತ ಹೇಳಕ್ ಆಗಲ್ಲ. IVF ಗೆ 3 ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ. ಒಂದು ಹೆಣ್ಮಕ್ಳಿಗೆ ಅಂದ್ರೆ ಹೆಂಡತಿಗೆ ಸೆಕೆಂಡ್ ಡೇ ಇಂದ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಅದು ಒವೇರಿಯನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಮೊಟ್ಟೆ ಬೆಳವಣಿಗೆಗೆ 10 ದಿವಸ ಇಂಜೆಕ್ಷನ್ಸ್ ಹೋಗುತ್ತೆ. ಆಮೇಲೆ ಸೆಕೆಂಡ್ ಸ್ಟೆಪ್ ಮೊಟ್ಟೆ ಅಂದ್ರೆ ಎಗ್ ಪಿಕಪ್, ಅಂದ್ರೆ ಅದ್ ಮೊಟ್ಟೆಗಳನ್ನ ಹೊರಗೆ ತೆಗಿಬೇಕು ನಾವು ಲ್ಯಾಬ್ ಅಲ್ಲಿ ಅದ್ ಇಂಜೆಕ್ಟ್ ಮಾಡಕ್ಕೆ. ಸೊ ಅದ್ ಮೊಟ್ಟೆಗಳನ್ನ ಹೊರಗೆ ತೆಗಿತೀವಿ, ತೆಗೆದು ಭ್ರೂಣ ರೆಡಿ ಮಾಡ್ತೀವಿ. ಥರ್ಡ್ ಸ್ಟೆಪ್ ಅದ್ ಭ್ರೂಣ ರೆಡಿ ಆಗಿದ್ದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದು 3 ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ. ಸೊ ಇಂಜೆಕ್ಷನ್ಸ್ ಏನಿದೆ ಅದು ಪೇನ್ಫುಲ್ ಇರಲ್ಲ. ಈಗ ಎಲ್ಲರೂ ಇನ್ಸುಲಿನ್ ಇಂಜೆಕ್ಷನ್ ಸುಮಾರಾಗಿ ತಗೊಂತಾರೆ. ಸೊ ಅದೇ ರೀತಿ ಇದು ಇಂಜೆಕ್ಷನ್ಸ್ ಕೂಡ ಇನ್ಸುಲಿನ್ ತರಾನೇ ಕೊಡ್ತೀವಿ. ಸೊ ಸ್ವಲ್ಪ ಡಿಸ್ಕಂಫರ್ಟ್, ಇನ್ಕನ್ವೀನಿಯನ್ಸ್ ಆಗ್ಬೋದು ಪೇಷಂಟ್ಸ್ಗೆ, ಬಟ್ ಆದ್ರೆ ಪೇನ್ಫುಲ್ ಇರಲ್ಲ. ಆಮೇಲೆ ಮೊಟ್ಟೆ ತೆಗೆಯೋದು, ಎಗ್ ಪಿಕಪ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ತುಂಬಾ ಸಿಂಪಲ್ ಪ್ರೊಸೀಜರ್. ಅದಕ್ಕೆ ಅನಸ್ತೇಷಿಯಾ ಕೊಟ್ಬಿಟ್ಟು ಮೊಟ್ಟೆಗಳನ್ನ ಹೊರಗೆ ತೆಗಿತೀವಿ. ವಿದಿನ್ 2 ಅವರ್ಸ್ ಅವ್ರು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳ್ಸಿಕೊಡ್ತೀವಿ. ಆಮೇಲೆ ಭ್ರೂಣ ಟ್ರಾನ್ಸ್ಫರ್ ಮಾಡೋ ಟೆಕ್ನಿಕ್ ಕೂಡ ಅದಕ್ಕೆ ಅನಸ್ತೇಷಿಯಾನು ಕೊಡಲ್ಲ. ತುಂಬಾ ಸಿಂಪಲ್ ಪ್ರೊಸೀಜರ್, ವಿದಿನ್ ಹಾಫ್ ಎನ್ ಅವರ್ ಅವ್ರ ಮನೆಗೆ ಹೋಗ್ಬೋದು. ಸೊ ಯಾವ ಪ್ರೊಸೀಜರ್ಸ್ ಕೂಡ IVF ಅಲ್ಲಿ ತುಂಬಾ ಪೇನ್ಫುಲ್, ಅದರ್ವೈಸ್ ಹಾಸ್ಪಿಟಲೈಸೇಷನ್ ಬೇಕಂತ ಇರಲ್ಲ. ಓಕೆ, ವೆರಿ ನೈಸ್. ಅಂದ್ರೆ ಇನ್ನೂ ತುಂಬಾ ಜನಕ್ಕೆ ಭಯ ಇರುತ್ತೆ, ಈ ತರ ಮಕ್ಕಳನ್ನ ಪಡೆದಾಗ ನ್ಯಾಚುರಲ್ ಆಗಿ ಪಡೆದಿರೋ ಮಕ್ಕಳಿಗೂ ಅಥವಾ ನನ್ನ ಮಗುಗೂ ಏನಾದ್ರೂ ಡಿಫ್ರೆನ್ಸ್ ಇರುತ್ತಾ, ಏನಾದ್ರೂ ಅಬ್ನಾರ್ಮಲಿಟೀಸ್ ಇರುತ್ತಾ ಅನ್ನುವಂತ ಭಯ ಇರುತ್ತೆ. ಇದು ಹೇಗೆ ತಿಳ್ಕೊಬೇಕು ಜನ? ಇದು ತುಂಬಾ ಕಾಮನ್ ಕ್ವೆಶನ್. ಆಕ್ಚುಲಿ ನಮ್ ಕಡೆ ಕೂಡ IVF ಅಂತ ಬಂದಾಗ ಕೇಳ್ತಾರೆ, ಇಲ್ಲ ಮೇಡಮ್ ಇದು ಲ್ಯಾಬ್ ಅಲ್ಲಿ ಆಗಿರೋದ್ ಮಗು, ಇದು ನಾರ್ಮಲ್ ಆಗಿರತ್ತಾ, ಮೈಲ್ ಸ್ಟೋನ್ಸ್ ಹೇಗಿರತ್ತೆ, ತುಂಬಾ ವೀಕ್ ಆಗಿರತ್ತಾ? ಬಟ್ ಅದು ಮೋಸ್ಟ್ ಕಾಮನ್ ಮಿತ್ ಅಂತ ಹೇಳ್ಬೋದು. ಅಂದ್ರೆ ಜನಕ್ಕೆ ತುಂಬಾ ಅಂದ್ರೆ ರಾಂಗ್ ಕಾನ್ಸೆಪ್ಟ್ ಇದೆ. ಸೊ IVF ಬೇಬೀಸ್ ಸೇಮ್ ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ ಹೇಗ್ ಬೇಬೀಸ್ ಇರತ್ತಲ್ಲ, IVF ಬೇಬೀಸ್ ಕೂಡ ಹಾಗೆ ಹೆಲ್ದಿ ಆಗಿರತ್ತೆ. ಆಮೇಲೆ ಮೈಲ್ ಸ್ಟೋನ್ಸ್ ಕೂಡ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ದೇ ಆರ್ ವೆರಿ ಮಚ್ ಹೆಲ್ದಿ ಬಿಕಾಸ್ ಸೇಮ್ ಜೆನೆಟಿಕ್ ಮಟೀರಿಯಲ್, ಅವ್ರದೇ ಮದರ್ ಫಾದರ್ ಸೇಮ್ ಎಗ್ ಮತ್ತೆ ಇದು ಸ್ಪರ್ಮ್ ಬೇರೆ ಯೂಸ್ ಮಾಡೋದ್ರಿಂದ ಸೊ ಏನು ಡಿಫ್ರೆನ್ಸ್ ಇರಲ್ಲ. ಅಂದ್ರೆ ಹೆದರ್ಕೊಳ್ಳೋ ಅಂತದ್ದು
ಅಂದ್ರೆ ಇಲ್ವೇ ಇಲ್ಲ, ಬಿಕಾಸ್ ಇಟ್ ಇಸ್ ಅ ವೆರಿ Healthy ಹೆಲ್ದಿ ಬೇಬಿ ಅಂತ ಹೇಳ್ಬೋದು. ಓಕೆ. ಅಂದ್ರೆ ಆಮೇಲೆ ಇನ್ನೂ ಒಂದು ಕ್ವಶನ್ ಅಂದ್ರೆ ಡೌಟ್ ಇರುತ್ತೆ ಜನಕ್ಕೆ ಯೂಶಲಿ, ನನಗೆ ಈ ತರ ಮಗುನ್ ಪಡೆದಾಗ ಡೆಲಿವರಿ ಟೈಮ್ ಅಲ್ಲಿ ಸಿ ಸೆಕ್ಷನ್ ಮಾತ್ರ ಹೋಗ್ಬೇಕಾ ಅಥವಾ ನ್ಯಾಚುರಲ್ ಆಗಿ ಆಗತ್ತಾ, ನಾರ್ಮಲ್ ಡೆಲಿವರಿ ಆಗತ್ತಾ ಅನ್ನುವಂಥದ್ದು ಹೇಗೆ ಇದನ್ನ ಅಂದ್ಕೋಬೇಕು? ಸಿ ನೀವು ಒಂದ್ ಪೇಷಂಟ್ ತಗೊಂಡ್ರೆ ಒಂದ್ IVF ಅಂದ್ಮೇಲೆ ಅವರೇ ಅದನ್ನ ಪ್ರೆಷಸ್ ಪ್ರೆಗ್ನೆನ್ಸಿ ಅಂತ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಐ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಅವ್ರದ್ದು ತುಂಬಾ ಸೈಕಾಲಜಿಕಲ್ ಆಸ್ಪೆಕ್ಟ್ ಇರುತ್ತೆ, ಫೈನಾನ್ಷಿಯಲ್ ಆಸ್ಪೆಕ್ಟ್ ಇರುತ್ತೆ. ಸೊ ಆ ರೀತಿ ಅವಾಗ ಅವ್ರೇನ್ ಯೋಚನೆ ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಐ ಮೀನ್ ಟ್ರೈ ಮಾಡ್ಬೇಕಾ ಬೇಡ ಅಂತ ಸಂಕೋಚದಲ್ಲಿ ಇರ್ತಾರೆ. ಬಟ್ ಆಸ್ ಅ ಫರ್ಟಿಲಿಟಿ ಕನ್ಸಲ್ಟೆಂಟ್ ಅಂದ್ರೆ ನಿಮ್ಗೆ ಒಂದ್ಸತಿ ಬೇಬಿ ಕನ್ಸೀವ್ ಆದ್ಮೇಲೆ ಅದು ಇಟ್ ಇಸ್ ಆಸ್ ಗುಡ್ ಆಸ್ ನ್ಯಾಚುರಲ್ ಪ್ರೆಗ್ನೆನ್ಸಿ. ಸೊ ಅದು ನ್ಯಾಚುರಲ್ ಪ್ರೆಗ್ನೆನ್ಸಿ ತರಾನೇ ಟ್ರೀಟ್ ಮಾಡ್ಬೋದು. ಎಲ್ಲ ನಾರ್ಮಲ್ ಡೆಲಿವರಿಗೆ ಪಾಸಿಬಲ್ ಇದ್ರೆ ನಾರ್ಮಲ್ ಡೆಲಿವರಿ ಹೋಗ್ಬೋದು. ಬಟ್ ಏನಾಗುತ್ತೆ, ಬಿಕಾಸ್ ಪೇಷಂಟ್ ಕನ್ಸರ್ನ್ ಮತ್ತೆ ಆಮೇಲೆ ಇವನ್ ಗೈನಕಾಲಜಿಸ್ಟ್ ಕೂಡ ಆ ರಿಸ್ಕ್ ತಗೊಳಕ್ಕೆ ಐ ಮೀನ್ ಆ ಟೈಮ್ ಅಲ್ಲಿ ಇವನ್ ದೇ ಡೋಂಟ್ ವಾಂಟ್ ಟು ಟೇಕ್ ದ ರಿಸ್ಕ್. ಅದಕ್ಕೆ ಸಿಸೇರಿಯನ್ ಎಲೆಕ್ಟಿವ್ ಸಿಸೇರಿಯನ್ ಜಾಸ್ತಿ ಮಾಡಿಸ್ಕೊಳ್ತಾರೆ. ಓಕೆ ಓಕೆ ಓಕೆ. ಅಂಡ್ ಇನ್ನೊಂದು ಎಲ್ಲರಿಗೂ ಇನ್ನೊಂದು ಮೆತ್ತಿದೆ, ನಾನು ಈ ತರ IVF ಪಡ್ಕೋಬೇಕಾದ್ರೆ ಟ್ವಿನ್ ಬೇಬಿ ಆಗುವಂತ ಚಾನ್ಸಸ್ ಇರುತ್ತಾ ಅಂತ, ನಿಜವಾಗ್ಲೂ ಆಗುತ್ತಾ ಆ ತರ? ಆಕ್ಚುಲಿ ಮೋಸ್ಟ್ ಆಫ್ ದ ಸೆಂಟರ್ಸ್ ಅಂದ್ರೆ ಫರ್ಟಿಲಿಟಿ ಸೆಂಟರ್ಸ್ ಅಲ್ಲಿ ಸೊ ಒಂದ್ಸತಿ ಎಂಬ್ರಿಯೋ ಟ್ರಾನ್ಸ್ಫರ್ ಭ್ರೂಣ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ 2 ಅಥವಾ 3 ಭ್ರೂಣ ಅಂದ್ರೆ ನಾವು ನೋವಾ ಅಲ್ಲಿ 2 ಭ್ರೂಣ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಅಂಡ್ ಮೋಸ್ಟ್ ಆಫ್ ದ ಸೆಂಟರ್ಸ್ ಸಿಂಗಲ್ ಭ್ರೂಣ ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಈಗ ಇನ್ ಸರ್ಟನ್ ಕೇಸಸ್. ಸೊ ಒಂದೊಂದ್ ಸೆಂಟರ್ ಅಲ್ಲಿ 3 ಮಾಡ್ತಾರೆ, 2 ಮಾಡ್ತಾರೆ. ಸೊ ಅದು 2 ಭ್ರೂಣ ಹಾಕಿದಾಗ 2 ನಿಂತ್ರೆ ಅವಾಗ ಟ್ವಿನ್ಸ್ ಆಗೋ ಚಾನ್ಸಸ್ ಇರತ್ತೆ, ಇಲ್ಲ ಅಂತಲ್ಲ. ಸೊ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಈಗ ತುಂಬಾ ಸೆಂಟರ್ಸ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಟ್ವಿನ್ ಪ್ರೆಗ್ನೆನ್ಸಿಸ್ ಡೆಫಿನೆಟ್ಲಿ ಚಾನ್ಸಸ್ ಇರುತ್ತೆ, ಬಟ್ ಎಲ್ಲದರಲ್ಲಿ ಟ್ವಿನ್ಸ್ ಆಗತ್ತೆ ಅಂತ ಇಲ್ಲ. ಇವನ್ ನಾವ್ 2 ಟ್ರಾನ್ಸ್ಫರ್ ಮಾಡಿದಾಗೂ ಸಿಂಗಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಓಕೆ, ವೆರಿ ಇಂಟ್ರೆಸ್ಟಿಂಗ್. ಹಾಗಿದ್ರೆ ಇನ್ನು ಕೇಳ್ಬೇಕು ಅಂತ ಹೇಳಿದ್ರೆ, ಇದನ್ನ ಒಂದ್ಸರಿ ನಾವು ಗರ್ಭಧಾರಣೆ ಆದ್ಮೇಲೆ IVF ಮೂಲಕ ಹೇಗಿರ್ಬೇಕಾಗತ್ತೆ ಹೆಣ್ಣು ಮಕ್ಕಳು? ನೀವು ಹೇಳಿದಾಗೆ ನೀವು ಕೂಡ ಅವ್ರನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀರಾ ಅಥವಾ ಮನೆಯಲ್ಲಿ ಸ್ಪೆಷಲ್ ಕೇರ್ ತಗೋಬೇಕಾಗತ್ತಾ? ಫುಡ್ ಅಲ್ಲಿ ರಿಸ್ಟ್ರಿಕ್ಷನ್ ಮಾಡ್ಬೇಕಾಗತ್ತಾ? ಹೇಗ್ ಮಾಡ್ಬೇಕಾಗತ್ತೆ? IVF ಅದೇ ನಾನು ಹೇಳ್ದಾಗೆ IVF ಕ್ಯಾನ್ ಬಿ ಟ್ರೀಟೆಡ್ ಆಸ್ ಅ ನಾರ್ಮಲ್ ಪ್ರೆಗ್ನೆನ್ಸಿ. ಒಂದ್ಸತಿ ಕನ್ಸೀವ್ ಆದ್ಮೇಲೆ ರೂಟೀನ್ ನಾವು ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಅವ್ರಿಗೆ ಪ್ರಿಕಾಷನ್ಸ್ ತಗೊಳಕ್ ಹೇಳ್ತೀವೋ ಅದೇ ರೀತಿ ಹೆಲ್ದಿ ಡಯಟ್, ಸ್ಟ್ರೆಸ್ ತಗೊಳ್ಬಾರ್ದು. ಆಮೇಲೆ ಡೆಫಿನೆಟ್ಲಿ ಫಸ್ಟ್ 3 months ಜರ್ನಿ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಆಮೇಲೆ ಆಸ್ ಯೂಶುವಲ್ ಹೆಲ್ದಿ ಫುಡ್, ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಕ್ ಹೇಳ್ತೀವಿ. ಸೊ ದಟ್ಸ್ ಇಟ್. ಅದರ್ವೈಸ್ IVF ಅಲ್ಲಿ ಏನು ಸ್ಪೆಷಲ್ ಪ್ರಿಕಾಷನ್ಸ್ ಅಂತ ಏನ್ ತಗೊಳ್ಬೇಕಿಲ್ಲ. ಒಬ್ಬೊಬ್ರು ಹೇಳ್ತಾರೆ, ಇಲ್ಲ ಮೇಡಮ್ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕಾಗತ್ತೆ IVF ಅಲ್ಲಿ. ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಅಡ್ವೈಸ್. ಇನ್ನು ಕೊನೆಯದಾಗಿ ನಾವು ಹೇಳ್ಬೇಕು ಅಂದ್ರೆ, IVF ಅನ್ನೋದು ಟೆಕ್ನಾಲಜಿ, ಇದು ಹೊಸ ತಂತ್ರಜ್ಞಾನ ಆಗಿರೋದ್ರಿಂದ, ಆಧುನಿಕ ತಂತ್ರಜ್ಞಾನ ಆಗಿರೋದ್ರಿಂದ ನಮ್ಮೆಲ್ರಿಗೂ ಒಂದು ಭಯ ಇರುತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ನಮ್ ಕೈಯಲ್ಲಿ ಇದನ್ನ ನಿಭಾಯಿಸೋದಕ್ಕಾಗೋದಿಲ್ಲ ಅಂತ. ಸೊ ಹೌ ಮಚ್ ಎಕ್ಸ್ಪೆನ್ಸಿವ್ ದಿಸ್ ಈಸ್? ಇದನ್ನ ಹೇಗೆ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ? IVF ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಅಂತ ಹೇಳಕ್ ಆಗಲ್ಲ. ಸೊ ಸ್ವಲ್ಪ ಹಂತಕ್ಕೆ ಹೌದು, ಯಾಕಂದ್ರೆ ಅದು ಬಟ್ ಡೆಫಿನೆಟ್ಲಿ ಇವನ್ ಮಧ್ಯಮ ವರ್ಗದವರು ಕೂಡ ಟ್ರೀಟ್ಮೆಂಟ್ ತಗೊಳ್ಬಹುದು. ಅಷ್ಟು ತೀರಾ ಎಕ್ಸ್ಪೆನ್ಸಿವ್ ಬೇರೆ ಸರ್ಜರೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ IVF ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಟ್ರೀಟ್ಮೆಂಟ್ ಏನಲ್ಲ. ಆಮೇಲೆ ಇತ್ತೀಚಿನ ದಿನಗಳ ಆದಷ್ಟು ನಾವು ಅಂದ್ರೆ ಕಾಸ್ಟ್ ಕಟ್ಟಿಂಗು ಕೂಡ ತುಂಬಾ ಸೆಂಟರ್ಸ್ ಅಲ್ಲಿ ಮಾಡ್ತೀವಿ. ಸೊ IVF ಈಗ ಆಲ್ಮೋಸ್ಟ್ ಅಂದ್ರೆ ಅಟ್ ರೀಸನೇಬಲ್ ರೇಟ್ ಸಿಗತ್ತೆ. ಸೊ IVF ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳಕ್ ಆಗಲ್ಲ. ಯಾಕೆ ಎಕ್ಸ್ಪೆನ್ಸಿವ್ ಆಗತ್ತಂದ್ರೆ ಅದಕ್ಕೆ ಮೊಟ್ಟೆ ಬೆಳವಣಿಗೆಗೆ ಇಂಜೆಕ್ಷನ್ಸ್ ಯೂಸ್ ಮಾಡ್ತೀವಲ್ಲ, ಅದು ಕಾಸ್ಟ್ಲಿ ಇರುತ್ತೆ. ಆಮೇಲೆ ಭ್ರೂಣ ಏನ್ ಬೆಳೆಯುತ್ತಲ್ಲ ಲ್ಯಾಬ್ ಅಲ್ಲಿ, ಸೊ ಅದಕ್ಕೆ ಮೀಡಿಯಾ ಅಂತೆಲ್ಲ ಕನ್ಸ್ಯೂಮೇಬಲ್ಸ್ ಇರುತ್ತೆ. ಸೊ ಅದು ಬೆಳೆಯೋದಕ್ಕೆ ಏನ್ ಮಟೀರಿಯಲ್ ಯೂಸ್ ಮಾಡ್ತೀವಿ ಅದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಅದ್ರ ಮೇಲೆ ನಮ್ ಸಕ್ಸಸ್ ರೇಟ್ ವೇರಿ ಆಗುತ್ತೆ. ಸೊ ಅದಕ್ಕೆ IVF ರೇಟ್ಸ್ ಕೂಡ ಸೆಂಟರ್ ಟು ಸೆಂಟರ್ ವೇರಿ ಆಗುತ್ತೆ. ಆಮೇಲೆ IVF ರೇಟ್ಸ್ ಡೆಫಿನೆಟ್ಲಿ ಇಟ್ ಇಸ್ ಅಫೋರ್ಡೆಬಲ್. ಓಕೆ, ವೆರಿ ನೈಸ್. ಅಂದ್ರೆ ನೀವಾಗ್ಲೇ ಕರೆ ಮಾಡಿದಾಗ ಒಬ್ರು ಹೇಳ್ತಾ ಇದ್ರು, ಒಂದ್ಸರಿ ನಮಗಿದು ಫೇಲ್ ಆಗಿದೆ ಅಂತ ತಾವು ತಿಳಿಸಿದ್ರೆ ಇನ್ನೊಂದು ಸರಿ ನೀವು ಇನ್ನೊಂದು ಭ್ರೂಣ ಪರೀಕ್ಷೆ ಮಾಡಿಸಬಹುದು ಅಂತ. ಅಂದ್ರೆ ಅದನ್ನ ನೀವು ರಿಸರ್ವ್ ಮಾಡಿರ್ತೀರಾ, ಸೊ ಆಮೇಲೆ ಅದನ್ನ ಯು ವಿಲ್ ಗಿವ್ ದಟ್, ಅಂದ್ರೆ ಅದನ್ನ ಪ್ರಿಸರ್ವ್ ಮಾಡಿರೋದನ್ನ ಮತ್ತೆ ಕೊಡ್ತೀರಾ, ಹೇಗೆ ಅದು? ಇಲ್ಲ, ಈಗ ಒಂದ್ IVF ಸೈಕಲ್ ಅಲ್ಲಿ ಒಂದ್ ಕಪಲ್ಗೆ ಸಪೋಸ್ 2 ಭ್ರೂಣ ರೆಡಿ ಆಗ್ಬೋದು ಒಂದ್ ಟೈಮ್ ಅಲ್ಲಿ.
ಅಥವಾ 4 ಭ್ರೂಣ ರೆಡಿ ಆಗ್ಬೋದು ಅಥವಾ 6 ಎಂಬ್ರಿಯೋಸ್. ಸೊ ಒಂದ್ಸತಿ ಒಂದ್ ಸೈಕಲ್ಗೆ 2 ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಭ್ರೂಣ ನಮ್ ಲ್ಯಾಬ್ ಅಲ್ಲಿ ಇರುತ್ತೆ. ಅವಾಗ ಸೆಕೆಂಡ್ ಸೈಕಲ್ ಬರೀ ಟ್ರಾನ್ಸ್ಫರ್ ಅಷ್ಟೇ ಅಂತ ಹೋಗ್ಬೋದು. ಅವಾಗ ಏನ್ ಕಾರಣ ಇದೆ ರಿಅಸೆಸ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಸೆಕೆಂಡ್ ಟ್ರಾನ್ಸ್ಫರ್ಗೆ ಅವ್ರು ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ಇಲ್ಲ ಫುಲ್ ಅವ್ರ ಹತ್ರ 2 ಭ್ರೂಣ ಇತ್ತು ಅಂದ್ರೆ ದೇ ಹ್ಯಾವ್ ಟು ಗೋ ಫಾರ್ ಅ ಫ್ರೆಶ್ ಮತ್ತೊಂದ್ ಸೈಕಲ್ IVF ಗೆ ಹೋಗ್ಬೇಕಾಗತ್ತೆ. ಬಟ್ ಅದಕ್ಕೆ ಈಗ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಪ್ರಕಾರ PGT ERA ಅಂತೆಲ್ಲ ಟೆಸ್ಟ್ ಇದೆ. ಸೊ PGT ಅಂತಂದ್ರೆ ಭ್ರೂಣ ಟೆಸ್ಟ್, ಭ್ರೂಣ ಯಾವಾಗ ರೆಡಿ ಮಾಡ್ತೀವಲ್ಲ ಅದ್ರದ್ದು ಒಂದು ಸೆಲ್ ತೆಗೆದ್ಬಿಟ್ಟು ಟೆಸ್ಟಿಂಗ್ ಕಳಿಸ್ತೀವಿ. ಸೊ ಅದರಲ್ಲಿ ಭ್ರೂಣ ಅಬ್ಸಲ್ಯೂಟ್ಲಿ ಜೆನೆಟಿಕಲಿ ನಾರ್ಮಲ್ ಇದೆನಾ ಅಂತ ನೋಡಕ್ಕೆ. ಆಮೇಲೆ ERA ಅಂತ ಟೆಸ್ಟ್ ಬರುತ್ತೆ. ಈಗ ಫೇಲಿಯರ್ಗೆ ಒಂದು ಗರ್ಭಚೀಲದ ಒಳಗಡೆ ಪದರೇನಿರತ್ತಲ್ಲ ಎಂಡೋಮೆಟ್ರಿಯಂ ಅಂತ ಹೇಳ್ತೀವಿ, ಅದು ಭ್ರೂಣನ್ ಎಕ್ಸೆಪ್ಟ್ ಮಾಡೋ ಶಕ್ತಿ ಅಂದ್ರೆ ಟೈಮಿಂಗ್ ಇರುತ್ತೆ. ಸೊ ಅದೇನಾದ್ರೂ ವೇರಿ ಆಗಿದೆನಾ ಅಂತ ಚೆಕ್ ಮಾಡಕ್ ಟೆಸ್ಟ್ ಬರುತ್ತೆ. ಸೊ ರಿಕರೆಂಟ್ ಯಾರಿಗಾದ್ರೂ IVF ಫೇಲ್ ಆದ್ರೆ ಇವು ಟೆಸ್ಟ್ ಮಾಡಿ ಮುಂದುವರಿಯೋದು ಬೆಟರ್. ಥ್ಯಾಂಕ್ ಯು ಮ್ಯಾಮ್. ಸೊ ತುಂಬಾನೇ ವಿಶೇಷವಾಗಿರುವಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಎಲ್ರಿಗೂ ಒಂದ್ ಮೆತ್ತಿರುತ್ತೆ IVF ಅಂದ್ರೆ ಏನು ಅಥವಾ ಒಂದು ಭಯ ಇರುತ್ತೆ, ಅದೆಲ್ರಿಗೂ ಇವಾಗ ಒಂದು ಪರಿಹಾರ ಸಿಕ್ಕಿದೆ ಅಥವಾ ಒಂದು ರಿಲೀಫ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ. ವೀಕ್ಷಕರೇ, ನೋಡೋದಲ್ಲ, ನೋವಾ IVF ಫರ್ಟಿಲಿಟಿ ಸೆಂಟರ್ ಅಲ್ಲಿ IVF ಮೂಲಕ ಎಷ್ಟೋ ಜನ ದಂಪತಿಗಳು ಮಕ್ಕಳನ್ನ ಪಡೆದಿದ್ದಾರೆ. ತಾವು ಕೂಡ ಈ ಒಂದು ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಮಕ್ಕಳನ್ನ ಪಡಿಬಹುದು, ಮುದ್ದಾದ ಮಕ್ಕಳ ಜೊತೆಗೆ ಜೀವನವನ್ನ ಮಾಡಬಹುದು ಅಂತ ಹೇಳ್ತಾ ಇಂದಿನ ನೇರ ಪ್ರಸಾರ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.